ನಮಸ್ಕಾರ ಸ್ನೇಹಿತರೆ, ಪನ್ನಾಸ್ ಕಿಚನ್ಗೆ ಸ್ವಾಗತ. ನಾವಿವತ್ತು ತುಂಬಾನೇ ಟೇಸ್ಟಿಯಾಗಿರುವಂತಹ ಏಡಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಬೇಕಾಗಿರುವ ಸಾಮಗ್ರಿಗಳು: ಏಡಿ 1 kg. ನಾನಿಲ್ಲಿ ಮಸಾಲೆಗೆ ಅಂತ 3 ಈರುಳ್ಳಿ ತಗೊಂಡಿದ್ದೀನಿ, ಹಾಗೇನೆ 2 ಟೊಮೊಟೊ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಅಂತ 1 ಟೊಮೊಟೊ ಹಾಗೇನೆ 1 ಈರುಳ್ಳಿ ತಗೊಂಡಿದ್ದೀನಿ. ನಂತರ ಇಲ್ಲಿ ಕೊತ್ತಂಬರಿ ಕಾಳು 2 ಸ್ಪೂನು, ಕಾಳುಮೆಣಸು 1 ಸ್ಪೂನು, ಚಕ್ಕೆ 2 ಇಂಚು, ಲವಂಗ 5ರಿಂದ 6, ಬೆಳ್ಳುಳ್ಳಿ 1 ಗೆಡ್ಡೆ, ಹಾಗೇನೆ ಶುಂಠಿ 1 ಇಂಚು, ಕಾಯಿ ತುರಿ 1 ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 4ರಿಂದ 5 ಸ್ಪೂನ್, ಖಾರದ ಪುಡಿ 2 ಸ್ಪೂನ್, ಅರಿಶಿನ ಪುಡಿ 1/4 ಸ್ಪೂನ್. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಾದಿರೋ ಬಾಣಲಿಗೆ ನಾನಿಲ್ಲಿ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಎಲ್ಲ ಮಸಾಲೆ ಐಟಮ್ಗಳನ್ನು ಹಾಕೊತಾ ಇದ್ದೀನಿ. ಉರಿ ಮೀಡಿಯಂ ಅಲ್ಲಿ ಇಟ್ಕೊಂಡು 1-2 ನಿಮಿಷ ಫ್ರೈ ಮಾಡಬೇಕು. ನಂತರ ಇದಕ್ಕೆ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕೊಂಡು 1-2 ನಿಮಿಷ ಫ್ರೈ ಮಾಡಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದನ್ನ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಈ ತರ ಈರುಳ್ಳಿ ಕಲರ್ ಚೇಂಜ್ ಆದ್ಮೇಲೆ ನಾನು 2 ಟೊಮೊಟೊ ಏನಿದೆ ಅದನ್ನ ಹಾಕೋತಾ ಇದ್ದೀನಿ. ಇದು ನೀಟಾಗಿ ಬಾಡಿಸ್ಕೊಬೇಕು. ಟೊಮೊಟೊ ಅರ್ಧ ಬೆಂದಂಗ್ ಆಗ್ಬೇಕು. ಆಗ ನಾನಿಲ್ಲಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪೇನು ತಗೊಂಡಿದ್ದೀನಿ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಕರಗಿದ ನಂತರ ಉರಿನ ಆಫ್ ಮಾಡ್ಕೊಂಡ್ಬಿಟ್ಟು ಖಾರದ ಪುಡಿ ಹಾಗೂ ಅರಿಶಿನ ಪುಡಿ ಹಾಗೇನೆ ಕಾಯಿ ತುರಿನೂ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪುಡಿ ಹಾಕೋರು ಇವಾಗ ಹಾಕೊಬಹುದು, ಧನಿಯಾ ಕಾಳು ಬದಲು ಬಳಸಂಗಿದ್ರೆ. ಇದನ್ನ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ತಣ್ಣಗಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಬೇಕು. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಂಡು ಬಾಡಿಸ್ಕೊಬೇಕು. ಈರುಳ್ಳಿ ಸ್ವಲ್ಪ ಬೆಂದಂಗ್ ಆದಾಗ 1 ಟೊಮೊಟೊ ಹಾಕೊಂಡು ಬಾಡಿಸ್ಕೊಬೇಕು. ಇದೆರಡು ಚೆನ್ನಾಗಿ ಫ್ರೈ ಆಗ್ಬೇಕು. ನಂತರ ಇಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ. ಇದನ್ನ 1-2 ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ನೀರ್ ಹಾಕೊಬೇಕು. ನೋಡಿ ನೀರ್ ಹಾಕೊಳ್ಳಿ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬಾನೇ ದಪ್ಪ ಮಾಡಬಾರ್ದು, ತುಂಬಾ ತೆಳ್ಳನೂ ಮಾಡಬಾರ್ದು. ಇದು ಕುದಿ ಬಂದಾಗ ಮತ್ತೆ 1-2 ಸಲ ಮಿಕ್ಸ್ ಮಾಡ್ಕೊಬೇಕು. ಈ ಹದಕ್ಕಿದ್ರೆ ಸಾಕು. ನಂತರ ನಾನಿಲ್ಲಿ ಸಾಂಬಾರ್ ಕುದಿತಾ ಇರ್ಬೇಕಾದ್ರೆ ಏಡಿನೆಲ್ಲ ಹಾಕೋತಾ ಇದ್ದೀನಿ. ಏಡಿನ ಹಾಕೊಂಡ್ಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸಾಂಬಾರ್ ತುಂಬಾ ತೆಳ್ಳ ಮಾಡ್ಕೊಬೇಡಿ, ಇಷ್ಟು ದಪ್ಪ ಇದ್ರೆ ಸಾಕು. ನಂತರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ 10ರಿಂದ 15 ನಿಮಿಷ ಕುದಿಸ್ತಾ ಇದ್ದೀನಿ. ಕುದಿಸಾದ್ಮೇಲೆ ಮಧ್ಯ ಮಧ್ಯ ಒಂದೊಂದ್ಸಲ ಕೈ ಆಡಿಸ್ತಾ ಇರಬೇಕು. ಸಾರು ಕುದಿತಾ ಕುದಿತಾ ಸ್ವಲ್ಪ ತೆಳ್ಳು ಅನ್ಸತ್ತೆ, ತಣ್ಣಗಾದ್ಮೇಲೆ ಮತ್ತೆ ದಪ್ಪ ಆಗತ್ತೆ. ತುಂಬಾ ನೀರ್ ಹಾಕೊಂಡು ತೆಳ್ಳ ಮಾಡ್ಕೊಬೇಡಿ. ಈಗ ಉರಿ ಆಫ್ ಮಾಡ್ತಾ ಇದ್ದೀನಿ. ಏಡಿ ಸಾರ್ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ.